ದಾವಣಗೆರೆ ರಣಕಣ ಗೆಲ್ಲೋದಕ್ಕೆ ವಿಜೇಂದ್ರ ಸ್ಟ್ರಾಟಜಿಯನ್ನ ಪ್ಲೇ ಮಾಡ್ತಾ ಇದ್ದಾರಾ? ವಿಜೇಂದ್ರಗೆ ಪ್ರತಿಷ್ಠೆಯಾಗಿರುವಂತಹ ದಾವಣಗೆರೆಯ ಕ್ಷೇತ್ರ ದಾವಣಗೆರೆ ರಣಕಣ ಗೆಲ್ಲೋದಕ್ಕೆ ವಿಜೇಂದ್ರ ಯಾವೆಲ್ಲ ಸ್ಟ್ರಾಟಜಿಯನ್ನ ಪ್ಲೇ ಮಾಡ್ತಾ ಇದ್ದಾರೆ? ಲಿಂಗಾಯತ ಸಮುದಾಯದ ಮತಗಳನ್ನ ಸೆಳೆಯುವಂತಹ ಪ್ಲಾನ್ ಒಂದು ಕಡೆ, ಮುಸ್ಲಿಮರ್ ಬಿಟ್ಟರೆ ಲಿಂಗಾಯತರ ಮತಗಳೇ ನಿರ್ಣಾಯಕವಾಗಿರುತ್ತೆ. ದಾವಣಗೆರೆಯಲ್ಲಿ ಬಿಜೆಪಿ ಸಾರಥಿ ವಿಜೇಂದ್ರ ಕೊನೆ ಕ್ಷಣದ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಶ್ರೀನಿವಾಸ್ ದಾಸಕರಿಯಪ್ಪ ಗೆಲುವಿಗೆ ಬಿಗ್ ಗೇಮ್ ಪ್ಲಾನ್ ಕೂಡ ಮಾಡಿರುವಂಥದ್ದು. ಕಾಂಗ್ರೆಸ್ ಏನು ಅಭಿವೃದ್ಧಿ ಮಾಡಿದೆ ಅಂತ ಮತ ಕೇಳ್ತಾ ಇದ್ದಾರೆ. ಎಂಪಿ ಪ್ರಭಾ ಮತ ಕೇಳೋದಕ್ಕೆ ಹೋದ್ರೆ ಜನ ಬೈತಿದ್ದಾರೆ. ಈಗ ಯಾಕೆ ಮತ ಕೇಳೋದಕ್ಕೆ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸ ಇದೆ. ದಾವಣಗೆರೆಯಲ್ಲಿ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ರಾಜ್ಯಾಧ್ಯಕ್ಷ ರಣತಂತ್ರವನ್ನ ರೂಪಿಸುವಂಥದ್ದು. ಅಭಿವೃದ್ಧಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧನೇ ಇಲ್ಲ ರೀ. ಅವರು ಪಾಪ ಇಷ್ಟು ವರ್ಷಗಳ ಕಾಲ 40 ವರ್ಷದಿಂದ ಒಂದೇ ಕುಟುಂಬದಲ್ಲಿ ಹಿಡಿತದಲ್ಲಿದೆ ಅಂತ ಹೇಳಿದರೆ, ಮುಸಲ್ಮಾನರಿದ್ದಾರೆ, 70-80 ಸಾವಿರ ಮುಸಲ್ಮಾನರಿದ್ದಾರೆ, ಅಲ್ಪಸಂಖ್ಯಾತರು. ಅವ್ರು ಕೈ ಕಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದು. ಈ ದುರಹಂಕಾರದ ನಡವಳಿಕೆ ಏನಿದೆ ಇವತ್ತು ಕಾಂಗ್ರೆಸ್ ಪಕ್ಷದ ನಡವಳಿಕೆ ಇವತ್ತು ಅವ್ರಿಗೆ ಮುಳುವಾಗಿದೆ. ನಾನು ನಿಮ್ಮ ಮೂಲಕ ಸವಾಲಾಗ್ತೇನೆ. ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿ ಆಗಿದ್ದರು. ಶಿವಮೊಗ್ಗ ಜಿಲ್ಲೆ ಎಷ್ಟು ಅಭಿವೃದ್ಧಿ ಆಗಿದೆ, ನೀವು ಇಷ್ಟು ವರ್ಷದಿಂದ ಮಂತ್ರಿ ಆಗಿದ್ರಲ್ಲ ಸ್ವಾಮಿ. ಇಲ್ಲಿ ದಾವಣಗೆರೆ ಜಿಲ್ಲೆ ಎಷ್ಟು ಅಭಿವೃದ್ಧಿ ಆಗಿದೆ. ದಾವಣಗೆರೆಯಲ್ಲಿ ಏನಾದ್ರು ಅಭಿವೃದ್ಧಿ ಆಗಿದ್ದರೆ BJP ಸರ್ಕಾರ ಇದ್ದಾಗ ಸನ್ಮಾನ್ಯ ಸಿದ್ದೇಶಣ್ಣ ಅವರು ಸಂಸದರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಸ್ಮಾರ್ಟ್ ಸಿಟಿಗೆ ಹಣವನ್ನು ತಂದಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿದ್ದಾಗ ಆಸ್ಪತ್ರೆಗಳಾಗಿದ್ದಾವೆ, ಯೂನಿವರ್ಸಿಟಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಇವರು ಒಂದು ಗುಂಡಿನೂ ಕೂಡ ಮುಚ್ಚೋದಕ್ಕೆ ಸಾಧ್ಯ ಆಗಿಲ್ಲ. ಆಸ್ಪತ್ರೆ ಶಾಲೆಗಳನ್ನು ಕೂಡ ಅವು ಕಟ್ಟಿಸುವಂಥ ಕೆಲಸ ಮಾಡಿಲ್ಲ. ಇದು ನಾನು ಹೇಳ್ತಾ ಇಲ್ಲ, ಕ್ಷೇತ್ರದ ಮತದಾರರು ಮಾತನಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೆ ನೆನ್ನೆ ಅಭ್ಯರ್ಥಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ MP ಅವ್ರು ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದವರು ಮಹಿಳೆಯರು ಬೀದಿ ನಿಂತು ಇವತ್ತು ಚಾಟಿ ಬೀಸ್ತಾ ಇದ್ದಾರೆ. ಅವರಿಗೆ ಯಾಕೆ ಬಂದಿರಿ, ಈಗ ಏನು ಮುಖ ಹೊತ್ಕೊಂಡು ಇಟ್ಕೊಂಡು ಬಂದಿದ್ದೀರಿ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಮಹಿಳೆಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು MP ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೇಳ್ತಾರೆ, ಸರ್ ನಾವು ಯಾವುದೇ ಕಾರಣಕ್ಕೂ ನಮ್ಮ ಒಂದು ಪಕ್ಷವನ್ನು ಬಿಟ್ಟುಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಒಳ್ಳೇದು, ಅವರು ಪಾಪ ಆ ಪಕ್ಷದ MP ಆಗಿ ಅದನ್ನು ಹೇಳಲೇಬೇಕಾಗ್ತದೆ. ಆದರೆ ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಬೇಸತ್ತಿದ್ದಾರೆ, ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿಗೆ BJP ಅಂತ ಹೇಳಿ ಇವತ್ತು ನಮ್ಮ ಅಭ್ಯರ್ಥಿನ ಬೆಂಬಲಿಸ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಅವರು ನಮ್ಮ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ನಿಮಗೊಂದು ಓಪನ್ ಚಾಲೆಂಜ್ ಮಾಡಿದ್ದಾರೆ ಸರ್. ವಿಜೇಂದ್ರ ಅವರು ಹಾಗೆ ಸಿಟಿ ರವಿ ಅವರು ನನ್ನ ವಿರುದ್ಧವಾಗಿ ನಿಂತು ಗೆಲ್ಲಲಿ, ಆಮೇಲೆ ನಾನು ಮಾತನಾಡ್ತೀನಿ ಅನ್ನೋ ಒಂದು ಹೇಳಿದ್ದಾರೆ. ಅವ್ರ ವಿರುದ್ಧ ನಿಂತು ನಿಲ್ಲಷ್ಟು ದೊಡ್ಡ ನಾಯಕ ನಾನಲ್ಲ, ನಮ್ಮ ಸಾಮಾನ್ಯ ಕಾರ್ಯಕರ್ತರಿದ್ದಾರೆ, ಮುಂದಿನ ಚುನಾವಣೆ ತೋರಿಸ್ತೇವೆ ಸರ್. ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ಸಾಲುಗಾರ ಯಾರ ಇದ್ರೆ ಅದು ಮೋದಿ ಸಾಲಗಾರ ಅಂತ ಹೇಳಿದ್ದಾರೆ ಸರ್. ಸಾಲ ಮಾಡೋದ್ರಲ್ಲಿ ಎತ್ತಿದ ಕೈ ರಾಮಲಿಂಗಾರೆಡ್ಡಿ ಅವರಿಗೆ ನಾನು ಹೇಳಿದೆ ಅಂತೇಳಿ, ಭಾರತ ಇವತ್ತು 4ನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದರೆ, ಮೋದಿಯವರು ಸಾಲನೂ ಕೂಡ ಮಾಡಿದ್ದಾರೆ. ಆ ಸಾಲದ ಹಣದಿಂದ ಇಡೀ ದೇಶದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿಯೇ ಇವತ್ತು ಭಾರತ 4ನೇ ದೊಡ್ಡ ಆರ್ಥಿಕ ಶಕ್ತಿ ಆಗಿದೆ. ನಿಮ್ಮ ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಸರ್ಕಾರ ಇದೆ, ಲಕ್ಷಾಂತರ ಕೋಟಿ ಸಾಲ ಮಾಡಿದ್ದಾರೆ. ಆ ಸಾಲವನ್ನು ಸಾಲ ತೀರಿಸೋದಕ್ಕೆ, ಬಡ್ಡಿ ಕಟ್ಟೋದಕ್ಕೆ, ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ ಹೊರತು ಏನು ಅಭಿವೃದ್ಧಿ ಕೆಲಸ ಒಂದ್ ಕಡೆ ಪದೇ ಆಗಿ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಅವರಿಗೆ ಸೋಲಿನ ಭೀತಿ ಕಾಣ್ತಾ ಇದೆಯಾ ಅಂತ ಸರ್? ಸೋಲಿನ ಭೀತಿ ಅಷ್ಟೇ ಅಲ್ಲ, ಅವರ ಸ್ಟೇಟ್ ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟು ಕೂಡ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡರಲ್ಲೂ ಕೂಡ ಸೋಲ್ತವೆ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಆಘಾತಕ್ಕೆ ಒಳಗಾಗಿದ್ದಾರೆ ಮುಖ್ಯಮಂತ್ರಿಗಳು. ಥ್ಯಾಂಕ್ ಯು. ಇದಾಗಿತ್ತು ವಿಜೇಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಗಂಗಾ ಜಾಧವ್, ದಾವಣಗೆರೆ. ಸೊ ನೋಡ್ತಾ ಇರ್ಬೋದು ವಿಜೇಂದ್ರ ಅವರು ಯಾವ ರೀತಿಯಾಗಿ ಟಾಂಗ್ ಕೊಟ್ಟರು, ಮತ್ತು ಸಿದ್ದರಾಮಯ್ಯನವರಿಗೆ ಸೋಲೋದು ಖಚಿತ, ಅದಕ್ಕೋಸ್ಕರನೇ ಪದೇ ಬರ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ರು. ಎರಡೂ ಕಡೆ ಕೂಡ ಅವರು ಸೋಲನ್ನು ಉಣ್ತಾರೆ ಅನ್ನುವಂಥ ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ರು.